ಮಾಡಿದಾಗ ಇನ್ನು ಅವರು ಸಿದ್ದರಾಮಯ್ಯನವರ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ಮೋದಿ ಅವರಿಂದ ಉತ್ತರ ಬರ್ಬೋದು, ಹಿಂದೆ ನಾಳೆ ಬರ್ಬೋದು, ಬೇಡ ಅವರ ಪಾರ್ಟಿಯ ಪಕ್ಷದ ವಕ್ತಾರರಿಂದನೂ ಬರ್ಬೋದು, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಕೇಳೋ ಪ್ರಶ್ನೆ ಮುಖ್ಯ ಏನಪ್ಪ ಅಂತಂದ್ರೆ, ಇಷ್ಟು ಬಾಕಿ ಕೊಡೋದು ಯಾಕೆ ನಿಲ್ಲಿಸ್ತಾ ಇದ್ದೀರಿ ಕೇಂದ್ರದವರು, ಎಂದು ಗಂಟಿಲ್ವ ಅಲ್ಲೇ ಅಂತೇಳಿ. ಮತ್ತು ಇನ್ನೊಂದು ಬರ್ತದೆ ಏನಪ್ಪ ಅಂದ್ರೆ, ಭಾಳ ಮಹತ್ವದಲ್ಲಿ ಅಂದ್ರೆ ಹೆಚ್ಚಿಗೆ ಏನು ಯೋಜನೆಗಳಿದ್ದಾವೆ, ಹೆಚ್ಚಿಗೆ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಹೆಚ್ಚು ಹಾಕೋದು ಬರ್ತದೆ, ಕಡಿಮೆ ಪಾಲು ಸೆಂಟ್ರಲ್ದು ಆದರೂ ಕೊಡ್ತಾ ಇಲ್ಲ ಅನ್ನೋ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ದೊಡ್ಡ ಉದಾಹರಣೆ ಕೊಡ್ತಾರೆ. ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯಲ್ಲಿ 2 ವರ್ಷದಿಂದ 10,000 ಕೋಟಿ ರೂಪಾಯಿ ಬರಬೇಕಾಯಿತು, ಬಾಕಿ ದಿನ ಬಂದಿಲ್ಲ ಅಂತ. ಎಲ್ಲಿ ತಿಂದು ಹಾಕೊಂಡ್ರಿ ನಾವು ಎಲ್ಲ ದುಡ್ಡಿದನ್ನು? ಯಾಕಂದ್ರೆ ಮೊದಲು ನೀವು ಹೇಳ್ತೀರಿ ಖಜಾನೆ ಖಾಲಿಯಾಗೈತಿ, ಮತ್ತು ನಮ್ಗೆ ಬರ್ಬೇಕಾದ ದುಡ್ಡು ಕೊಡ್ರ ನೀವು ಅಂಥೇಳಿ ನಮ್ಮ ಸಿದ್ದರಾಮಯ್ಯನವರು ಮೋದಿಯವ್ರನ್ನ ಕೇಳ್ತಾ ಇದ್ದಾರೆ. ಈ ಮೋದಿಯವರು ಇದಕ್ಕೆಲ್ಲ ಉತ್ತರ ಕೊಡೋದಷ್ಟಲ್ಲ, ಕೊಡಬೇಕಾಗಿ ದುಡ್ಡು ನಿಶ್ಚಿತ ಇದ್ದರೆ ಕೊಡಬಾರ್ದು ಯಾಕೆ ಡಿಲೇ ಮಾಡ್ತಾಯಿದೆ ಅಂದರೆ, ಇಲ್ಲಿ ಇರುತ್ತಿರೋದು ಕಾಂಗ್ರೆಸ್ ಸರ್ಕಾರನೂ ಕಾರಣಕ್ಕೆ ಡಿಲೇ ಮಾಡ್ತಾಯಿದ್ದೀನೋ ಮತ್ತಾವ ಕಾರಣಕ್ಕಂತ. ವಿಶೇಷದ ಡಬಲ್ ಇಂಜಿನ್ ಇದ್ದರೆ ಎಲ್ಲ ಲಘು ಆಗ್ತದೆ, ಒಂದು ಸಾಮಾನ್ಯ ನಂಬಿಕೆ. ಅವ್ರು ಹೇಳ್ತಾರೆ ಡಬಲ್ ಇಂಜಿನ್ ಮಾಡಿರಿ, ಎಲೆಕ್ಷನ್ದಲ್ಲಿ ಕೇಳ್ತಿರ್ತಾರೆ, ಡಬಲ್ ಇಂಜಿನ್ ಆದರೆ ನಾವು ಹೆಚ್ಚು ವರ್ಕ್ ಮಾಡ್ತೀವಿ ಅಂತೇಳಿ. ಆದರೆ ಡಬಲ್ ಇಂಜಿನ್ ಇದ್ದಾಗ ಏನಾದರೂ ವರ್ಕ, ಎಷ್ಟು ಡೆವಲಪ್ಮೆಂಟ್ ಅದು ಕರ್ನಾಟಕದ ಅನ್ನೋ ವಿಚಾರಗಳು ನೋಡಿದಾಗ ಇವತ್ತಿನಿಂದಲೂ ಕಡಿಮೆ ಆಗ್ಯದಪ್ಪ ಅನ್ನೋದು ಅನ್ನಿಸ್ತದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಸೆಂಟ್ರಲ್ ಇದ್ದು ತನಗೆ ಕೊಡಬೇಕಾಗಿ ದುಡ್ಡನ್ನು ಕೊಡ್ತಾ ಹೋಯ್ತಪ್ಪ ಅಂದ್ರೆ ಅವ್ರಿಗೆ ಕೇಳಿ ಹಕ್ಕಾಗ್ತದೆ, ನಾವು ಕೊಟ್ಟಿದ್ದೀಪ್ಪ ನೀವು ಯಾಕೆ ಮಾಡಲಿಲ್ಲ ಅಂತೇಳಿ. ಯಾಕಂದ್ರೆ ಒಂದು ರಾಜ್ಯ ಇವತ್ತು ಕಾಂಗ್ರೆಸ್ ಅದ, ನಾಳೆ BJP ಬರ್ತದೆ.